ಹಲೋ ವೆಲ್ಕಮ್ ಟು ಸಿಹಿ ಕಹಿ ಚಂದ್ರು ಸ್ವೀಟು ಖಾರ ಕಾಫಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ನಮ್ಮ ಚಾನಲ್ ಸಿಹಿ ಕಹಿ ಚಂದ್ರು ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ನಾವು ಅಪ್ಲೋಡ್ ಮಾಡೋ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಕೂಡಲೇ ಬರುತ್ತೆ. ಬರೀ ನೀವು ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಗೆಳೆಯರಿಗೆ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಬೇಕಾದಷ್ಟು ವೆರೈಟಿ ಪ್ರೋಗ್ರಾಮ್ಗಳನ್ನು ಮಾಡ್ತೀವಿ ನಮ್ಮ ಚಾನಲ್ನಲ್ಲಿ. ಸದ್ಯಕ್ಕೆ ಅಡುಗೆಯದ್ದು ಸ್ವೀಟು ಖಾರ ಕಾಫಿ ಮಾಡ್ತಾಯಿದ್ದೀನಿ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬಿದ್ದೀನಿ. ತಡ ಮಾಡೋದು ಬೇಡ, ಶುರು ಮಾಡೋಣ ಸ್ವೀಟು ಖಾರ ಕಾಫಿ. ಇವತ್ತು ಸ್ವೀಟು ಖಾರ ಕಾಫಿನಲ್ಲಿ ಒಂದು ಸ್ಪೆಷಲ್ ಸಾಂಬಾರು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಸಾಂಬಾರಿಗೆ ನಾನು ಇಟ್ಟಿರೋ ಹೆಸರು ಬೂದ್ಗುಂಬಳಕಾಯಿ ಸಖತ್ ಸಾಂಬಾರು ಅಂತ. ಬೂದ್ಗುಂಬಳಕಾಯಿ ಸಖತ್ ಸಾಂಬಾರ್ ಇವತ್ತಿನ ವಿಶೇಷ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ kg ಬೂದ್ಗುಂಬಳಕಾಯಿನ ಹೆಚ್ಚಿ ಸಿಪ್ಪೆ ತೆಗೆದು ಬೀಜ ತೆಗೆದು ಅದನ್ನು ಬೇಯಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆಯೇ 1 ಕಪ್ಪಷ್ಟು ತೊಗರಿ ಬೇಳೆನ ಸುಮಾರು 1 ಗಂಟೆಗಳ ಕಾಲ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ಹಲಸಂದೆ ಕಾಳು ಇದನ್ನು ಕೂಡ ತೊಳೆದು 1-2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. 2 1 ಕಪ್ಪು. ಹಾಗೆಯೇ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಒಂದು 3-4 ಚಮಚದಷ್ಟು ಸಾರಿನ ಪುಡಿ. ಮನೆಯಲ್ಲಿ ನೀವು ಯಾವ ಸಾರಿನ ಪುಡಿ ಬಳಸ್ತೀರೋ ಆ ಸಾರಿನ ಪುಡಿ ಜೊತೆಗೆ 1 ಚಮಚದಷ್ಟು ಕೊತ್ತಂಬರಿ ಬೀಜ, 2 ಇಂಚಷ್ಟು ಚಕ್ಕೆ, 1 ಮರಾಠ ಮೊಗ್ಗು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣಿನ ರಸ ಒಂದು ಸ್ವಲ್ಪ, ಹಾಗೆಯೇ 1 ಚಿಟಿಕೆ ಅರಿಶಿನ, ಆಮೇಲೆ ಅಕ್ಕಿ 1-2 ಚಮಚ, ಒಗ್ಗರಣೆಗೆ ಇಂಗು, ಸಾಸಿವೆ ಮತ್ತು ಶ್ರೀಕೃಷ್ಣ ಹಳ್ಳಿ ತುಪ್ಪ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಬೂದ್ಗುಂಬಳಕಾಯಿ ಸಖತ್ ಸಾಂಬಾರಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಬೂದ್ಗುಂಬಳಕಾಯಿ ಸಖತ್ ಸಾಂಬಾರು ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ ಬೇಳೆಗಳನ್ನು ಬೇಯಿಸ್ಕೋಬೇಕು. ಅದಕ್ಕೆ ನಾನು ಕುಕ್ಕರ್ನ ಒಂದು ಕಡೆ ಇಟ್ಬಿಡ್ತೀನಿ. ಓಕೆ, ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದಕ್ಕೆ ನೆನೆಸಿರುವ ತೊಗರಿ ಬೇಳೆ ಹಾಕ್ಬಿಡೋಣ. ಜೊತೆಗೆ ಹಲಸಂದೆ ಕಾಳು. ನಾನಿಲ್ಲಿ ಬಿಳಿ ಹಲಸಂದೆ ಕಾಳು ತೊಗೊಂಡಿದ್ದೀನಿ. ನೀವು ಕಪ್ಪು ಹಲಸಂದೆ ಕಾಳು ಕೂಡ ತೊಗೋಬೋದು, ನಿಮ್ಮ ಚಾಯ್ಸ್ ಅದು. ಓಕೆ, ಇದಕ್ಕೆ ನೀರು ಹಾಕೋಣ. ಇದು ಮುಳುಗುವಷ್ಟು ನೀರು. ಇದ್ರ ಜೊತೆಗೆ ಒಂದು ಸ್ವಲ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ, ಒಂದು ಅರ್ಧ ಸ್ಪೂನಷ್ಟು, ಹಾಗೆಯೇ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು. ಇದು ಒಂದು 3 ವಿಸಿಲ್ ಕೂಗಬೇಕು. 3 ವಿಸಿಲ್ ಕೂಗಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ಮೂರು ವಿಸಿಲ್ ಕೂಗಬೇಕಿದು. ಕೂಗಿ ಪೂರ್ತಿಯಾಗಿ ಆರಬೇಕು. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಓಕೆ, ಈ ಕಡೆ ಕುಕ್ಕರ್ ಕೂಲ್ ಆಗಬೇಕು. ಅಷ್ಟರಲ್ಲಿ ನಾವೇನು ಮಾಡೋಣ ಅಂದರೆ ಒಂದು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಂಬೋಣ. ಈಗ ಒಂದು ಪ್ಯಾನ್ ಇಟ್ಕೊಂಡು ಈ ಪ್ಯಾನ್ಗೆ 1 ಚಮಚ ಕೊತ್ತಂಬರಿ ಬೀಜ, ಓಕೆ, ಆಮೇಲೆ 1 ಮರಾಠ ಮೊಗ್ಗು, ಆಮೇಲೆ 2 ಇಂಚಷ್ಟು ಚಕ್ಕೆ, ಓಕೆ. ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ಸಿಡಿಯೋಕ್ಕೆ ಶುರುವಾಗುತ್ತೆ, ಅಷ್ಟಾದರೆ ಸಾಕು. ಹಾ ಚಕ್ಕೆ ಘಮ್ಮನ್ ಬರೋಕ್ಕೆ ಶುರುವಾಗೋಯ್ತು. ಕೊತ್ತಂಬರಿ ಬೀಜದ ಘಮ ಬರ್ತಾ ಇದೆ. ವೆರಿ ನೈಸ್. ಈ ರೆಸಿಪಿ ನಂಗೆ ಹೇಳ್ಕೊಟ್ಟಿದ್ದು ನಮ್ಮ ಅಜ್ಜಿ. ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡೋರು, ಭಾಳ ಬ್ಯೂಟಿಫುಲ್ಲಾಗಿ ಅಡುಗೆ ಮಾಡೋರು. ನಾವು ಹುಡುಗಾಗಿದ್ದಾಗ ಅಜ್ಜಿ ಮನೆಗೆ ಹೋಗೋದು ಅಂದರೆ ಒಂದು ಖುಷಿ. ಯಾಕೆ ಅಂದರೆ ಒಳ್ಳೆ ಊಟ ಸಿಗತ್ತೆ ಅಂತ. ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡೋರು. ಆದರೆ ನಮ್ಮ ತಾತ ಯಾವತ್ತಿಗೂ ನಮ್ಮ ಅಜ್ಜಿ ಮಾಡಿದ್ದ ಅಡುಗೆನ ಚೆನ್ನಾಗಿದೆ ಅಂತ ಹೇಳ್ತಾನೆ ಇರಲಿಲ್ಲ. ಸುಮ್ಮನೆ ಹಿಂಗೆ ಅಂತ ಹಿಂಗೆ ಊಟ ಮಾಡೋರು ಯಾವಾಗಲೂ.
ನಾವು ಒಂದ್ಸರಿ ನಮ್ಮ ಅಜ್ಜಿ ಭಾಳ ಬೇಜಾರು ಮಾಡ್ಕೊಂಬಿಟ್ಟಿದ್ರು, ನೋಡು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ, ನಿಮ್ಮ ತಾತ ಒಂದು ದಿವಸಕ್ಕೂ ಚೆನ್ನಾಗಿದೆ ಅಂತ ಹೇಳೋದಿಲ್ಲ ಅಂತ. ಆಗ ನಾನು ಕೂತ್ಕೊಂಡು ಅಬ್ಸರ್ವ್ ಮಾಡಿದೆ. ನಮ್ಮ ತಾತ ಊಟಕ್ಕೆಲ್ಲ ಕಲಿಸ್ಕೊಂಬಿಟ್ಟು ತುತ್ತು ತಿಂದ್ಬಿಟ್ಟು ಒಂದ್ಸಲಿ ಅಂದರು. ಅಂದರೆ ಚೆನ್ನಾಗಿದೆ ಅಂತ ಅರ್ಥ ಅಂತ ಆವತ್ತು ಗೊತ್ತಾಯಿತು. ನಾವು ಅದನ್ನು ಇಂಪ್ರವೈಸ್ ಮಾಡಿಬಿಟ್ಟು ಈಗ ಒಂದು ಮಾಡ್ತೀವಿ. ಅದೇ ಅಲ್ಲಿಂದ ಬಂದಿದ್ದದು. ಓಕೆ, ಈಗ ಮಿಕ್ಸಿ ಜಾರ್ಗೆ ಇದನ್ನು ಹಾಕೊಂಡ್ಬಿಡೋಣ. ಚೆನ್ನಾಗಿ ಸಿಡಿಯೋಕ್ಕೆ ಶುರುವಾಗಿದೆ ಇದು. ಓಕೆ, ಇದಕ್ಕೆ 1 ಚಮಚದಷ್ಟು ಅಕ್ಕಿ ಹಾಕ್ಕೋತಾ ಇದ್ದೀನಿ. ಈ ಅಕ್ಕಿ ಸ್ವಲ್ಪ ಬೆಳ್ಳಗಾಗೋ ತನಕ ಹುರ್ಕೋಬೇಕು. ಫುಲ್ ಪೂರ್ತಿಯಾಗಿ ಬೆಳ್ಳಗಾಗತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಇದನ್ನು. ಇಷ್ಟೇ, ಆಫ್ ಮಾಡೋಣ. ಇದನ್ನು ಇದಕ್ಕೆ ಹಾಕ್ಕೊಡೋದು. ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ. ಓಕೆ, ಆಮೇಲೆ ಈ ಕಡೆ ಕುಕ್ಕರ್ ಕೂಲಾಗಿದೆ. ವೆರಿ ನೈಸ್. ಇದರಿಂದ ಒಂದು ಸ್ವಲ್ಪ ಬೆಂದಿರುವ ಕಾಳು ತಗೊಂಡು ಇದಕ್ಕೆ ಹಾಕೋಣ. ಓಕೆ, ಬೆಂದಿರುವ ಕಾಳು ಇದಕ್ಕೆ ಹಾಕಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ರುಬ್ಕೋಬೇಕಿದೆ. ಹಾಂ, ಇದು ರುಬ್ಬವಾಗಲೇ ಇದಕ್ಕೆ ನಾವು ಒಂದು 3 ಚಮಚದಷ್ಟು ಸಾರಿನ ಪುಡಿ ಹಾಕ್ಬಿಡೋಣ. 1 2 3. ಓಕೆ, ನಿಮ್ಮ ಮನೆಯಲ್ಲಿ ಯಾವ ಸಾರಿನ ಪುಡಿ ಬಳಸ್ತೀರೋ ಆ ಸಾರಿನ ಪುಡಿ. ಯಾಕಂದರೆ ನಿಮ್ಗೆ ಅದು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಆ ಪುಡಿ ಬೇರೆ ತೊಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಇದನ್ನು ಹಾಕ್ಬಿಟ್ಟು ನುಣ್ಣಿಗೆ ರುಬ್ಕೋಬೇಕು. ಇದು ರೆಡಿ ಆಯಿತು. ಈಗ ಏನು ಮಾಡೋಣ ಅಂದರೆ ಈ ಕಡೆ ಇಟ್ಕೊಂಡ್ಬಿಡೋಣ ಇದನ್ನು. ಇದೇ ಪಾತ್ರೆಗೆ ನಾವು ಬೇಯಿಸಿರುವಂಥ ಬೂದುಗುಂಬಳಕಾಯಿ ಹಾಕೋಣ. ಜೊತೆಗೆ ಇನ್ನೊಂದು ಸ್ವಲ್ಪ ನೀರು. ನಾವು ರುಬ್ಕೊಂಡಿರುವಂಥ ಮಸಾಲೆ, ಚೆನ್ನಾಗಿ ಕುದಿಲಿ ಅದು. ಸೂಪರ್ ಕಾಂಬಿನೇಷನ್ ಹುಳಿ ಇದು. ಇದು ಚೆನ್ನಾಗಿ ಕುದಿಬೇಕು. ಒಂದ್ಸಲಿ ಒಬ್ಬ ವ್ಯಕ್ತಿ ಅವ್ರ ತಾಯಿ ಹುಟ್ಟಿದ ಬಗ್ಗೆ ಊರಿಗೆ ಒಂದು ಬೊಕ್ಕೆ ಕಳಿಸ್ಬೇಕು ನಮ್ಮಮ್ಮನಿಗೆ ಅಂತ ಪ್ಲ್ಯಾನ್ ಮಾಡಿ ಬೊಕ್ಕೆ ಅಂಗಡಿಗೆ ಹೋದಂತೆ. ಅಲ್ಲೊಂದು ಚಿಕ್ಕ ಹುಡುಗಿ ಇದ್ಲಂತೆ. ಅವಳು ಅಳ್ತಾ ಇದ್ಲಂತೆ. ನೀವು ನೋಡ್ದ, ಯಾಕಮ್ಮ ಅಳ್ತಿದ್ಯಾ ಅಂತ. ಇಲ್ಲ, ನಮ್ಮಮ್ಮನಿಗೆ ನಾನೊಂದು ರೋಸ್ ಕೊಡಬೇಕು ಇವತ್ತು, ಆದರೆ ನನ್ನ ಹತ್ರ ದುಡ್ಡೇ ಇಲ್ಲ ರೋಸ್ ಕೊಂಡ್ಕೊಳ್ಳೋಕ್ಕೆ ಅಂತ ಮಗು ಅಳ್ತಾ ಇತ್ತಂತೆ. ಅದಕ್ಕೆ ಯಾಕೆ ಅಳ್ತೀಯ, ಬಾಮ್ಮ ನಾನು ಕೊಡಿಸ್ತೀನಿ ಅಂದ್ಬಿಟ್ಟು ಇವನು ಅಂಗಡಿ ಒಳಗೆ ಆ ಮಗುನ ಕರ್ಕೊಂಡು ಹೋದ. ಅವಳಿಗೆ ಒಂದು ರೋಸ್ ಕೊಡಿಸ್ದ. ಇವನು ತಾಯಿಗೆ ಒಂದು ಬುಕ್ಕೇನ ರೆಡಿ ಮಾಡಿಬಿಟ್ಟು ಕೊರಿಯರ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡೋಕ್ಕೆಲ್ಲ ಹೇಳ್ದ. ಅಷ್ಟೊತ್ತಿಗೆ ಆ ಹುಡುಗಿ, ದಯವಿಟ್ಟು ನೀವು ನಮ್ಮಮ್ಮನ ಹತ್ರ ಕರ್ಕೊಂಡೋಗಿ ಬಿಡ್ತೀರಾ ಅಂತ ಕೇಳಿದ್ರು. ಅದಕ್ಕೇನು, ಬಾಮ್ಮ ನಿಮ್ಮಮ್ಮನಿಗೆ ಕೊಡು, ನಾನು ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಕಾರಲ್ಲಿ ಕೂರಿಸ್ಕೊಂಡು ಆ ಹುಡುಗಿನ ಕರ್ಕೊಂಡು ಹೋದ್ನಂತೆ. ಅವಳು ಸೀದಾ ದಾರಿ ಹೇಳ್ತಾ 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 ಒಂದು ಸ್ಮಶಾನದ ಹತ್ರ ಕರ್ಕೊಂಡು ಹೋದ್ಲಂತೆ. ಇವನು ಆಶ್ಚರ್ಯ ಆಗ್ಬಿಡುತ್ತಂತೆ, ಏನಿದು ತಾಯಿ ಏನು ಸ್ಮಶಾನ ಕರ್ಕೊಂಬಂದ್ಲಲ್ಲ ಅಂತ. ಸೊ ಹಾಗೆ ಆ ಹುಡುಗಿ ಕಾರಿಂದ ಇಳಿದು ಹೊರಟ್ಲಂತೆ. ನಮ್ಮಮ್ಮಂಗೆ ಹೋಗಿ ರೋಸ್ ಕೊಡ್ತೀನಿ ಅಂತ ಹೊರಟ್ಲಂತೆ. ಇವ್ರಿಗೂ ಆಶ್ಚರ್ಯ ಆಯಿತು, ಎಲ್ಲಿ ಹೋಗ್ತಾಳೆ ಇವಳು, ನೋಡೇ ಬಿಡೋಣ ಅಂತ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಹೋದರೆ ಅವಳು ಒಂದು ಗೋರಿ ಮೇಲೆ ಅಮ್ಮನ ಗೋರಿ ಮೇಲೆ ಹೂವು ಇಟ್ಬಿಟ್ಟು ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ ಗೋರಿಗೆ ನಮಸ್ಕಾರ ಮಾಡಿದ್ಲಂತೆ. ಅದನ್ನು ನೋಡಿ ಇವನಿಗೆ ಭಾಳ ಬೇಜಾರಾಗೋಯ್ತಂತೆ. ನಮ್ಮಮ್ಮ ಬದುಕಿದ್ದಾರೆ, ಊರಲ್ಲಿದ್ದಾರೆ, ಹಬ್ಬದ ದಿವಸ ಅವ್ರು ಹುಡ್ದಬ್ಬದ ದಿವಸ ನಾನು ಹೋಗಿ ಅವಳಿಗೆ
ವಿಶ್ ಮಾಡೋದ್ ಬದಲು ಹೂವನ್ನ ಕೊರಿಯರ್ ಮಾಡಕ್ಕೆ ಹೋಗ್ತಿದ್ದೀನಲ್ಲ ಅಂದ್ಬಿಟ್ಟು ಇಮಿಡಿಯೇಟಾಗಿ ಅಂಗಡಿಗೆ ಹೋಗಿ ಕೊರಿಯರ್ ಕ್ಯಾನ್ಸಲ್ ಮಾಡಿ ಕೆಲಸ ಎಲ್ಲ ಬಿಟ್ಟು ತಾಯಿನ ನೋಡೋಕೆ ಹೋದ್ನಂತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಭಾಳ ಪ್ರೀತಿ ಪಾತ್ರರು ನಮ್ಮ ಜೊತೆ ಇದ್ದಾರಲ್ಲ, ಯಾವಾಗ ನಮ್ಮಿಂದ ದೂರ ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ. ಅದರಲ್ಲೂ ತಂದೆ ತಾಯಿ ನಮ್ಮಿಂದ ಯಾವಾಗ ಬಿಟ್ಟು ಹೋಗ್ತಾರೆ ಗೊತ್ತಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಸಾಕಷ್ಟು ಸಮಯವನ್ನು ನೀವು ನಿಮ್ಮ ತಂದೆ ತಾಯಿ ಜೊತೆ ಕಳೀರಿ, ಅವ್ರಿಗೆ ಭಾಳ ಖುಷಿಯಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರ ಜೊತೆ ಕಳೀರಿ, ಅವ್ರಿಗೆ ಖುಷಿಯಾಗುತ್ತೆ. ಸುಮ್ಮನೆ ಎಲ್ಲೋ ಟಾಟಾ ಬೈ ಬೈ ಅನ್ನೋದು, ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ಬಿಡೋದು, ಅದು ಸರಿ ಇರಲ್ಲ ಅಲ್ವಾ. ಎನಿವೆ, ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಓಕೆ, ಇದು ಚೆನ್ನಾಗಿ ಕುದಿಬೇಕು. ಪರ್ಫೆಕ್ಟ್. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಇದು ಕುದಿಯುವಾಗಲೇ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಬಿಡೋಣ. ಹುಣಸೆ ಹಣ್ಣಿನ ರಸ ಯಾವಾಗಲೂ ಬೇಳೆ ತರಕಾರಿ ಎಲ್ಲ ಬೆಂದ ಮೇಲೆ ಹಾಕಬೇಕು, ಅದಕ್ಕೆ ಮುಂಚೆ ಹಾಕಬಾರ್ದು, ಅವಾಗ ಬೇಯಲ್ಲ ಸರಿಯಾಗಿ, ಅದಕ್ಕೋಸ್ಕರ ಅಷ್ಟೇ. ಈಗ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಕೆಲವರು ಈ ಸಾಂಬಾರಿಗೆ ಬೆಲ್ಲ ಹಾಕೋರಿದ್ದಾರೆ, ನಾನು ಹಾಕಿಲ್ಲ. ನಿಮಗೆ ಬೇಕು ಅಂದರೆ ಒಂಚೂರು ಬೆಲ್ಲ ಹಾಕೋಬೋದು. ಈಗ ಈ ಟೈಮಲ್ಲಿ ಇದು ಕುದಿಯುವಾಗ ಚೆನ್ನಾಗೇ ಕುದಿಬೇಕಿದು, ಹೊಂದ್ಕೋಬೇಕು ಎಲ್ಲ. ಈಗ ಕುದೀತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಒಗ್ಗರಣೆಗೆ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಸಾರು ಹುಳಿ ಯಾವುದಕ್ಕೆ ಒಗ್ಗರಣೆ ಮಾಡಿದ್ರೂ ತುಪ್ಪನೇ ಯೂಸ್ ಮಾಡಬೇಕು. ನಾನಿಲ್ಲಿ ಶ್ರೀಕೃಷ್ಣ ಹಳ್ಳಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಇದು ಶುದ್ಧ ಹಳ್ಳಿ ತುಪ್ಪ, ಹಳ್ಳಿ ತುಪ್ಪ ಥರ ಘಮ ಬರುತ್ತೆ, ಮರಳಾಗಿರುವಂಥ ತುಪ್ಪ. ವೆರೈಟಿ ಆಫ್ ಅಡುಗೆಗಳನ್ನು ಮಾಡ್ಬೋದು ಇದರಲ್ಲಿ. ಇದೊಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಸಾಸಿವೆ, ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಅದ್ಭುತವಾದಂಥ ಬೂದುಗುಂಬಳಕಾಯಿ ಸಖತ್ ಸಾಂಬಾರ್ ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಬೂದುಗುಂಬಳಕಾಯಿ ಸಖತ್ ಸಾಂಬಾರ್ ಮಾಡೋದು ತುಂಬಾ ಸುಲಭ ರೀ. ಹೇಗೆ ಅಂದ್ರ, ಕುಕ್ಕರ್ ತಗೊಂಡ್ರ ಅದಕ್ಕೆ ನೆನ್ಸಿಟ್ಟಿದಿರಲ್ಲ ತೊಗರಿಬೇಳೆ ಅದು ಹಾಕ್ರಿ, ಜೊತೆಗೆ ಬಿಳಿ ಹಲಸಂದೆ ಕಾಳು ಹಾಕ್ರಿ, ಅದು ಮುಳುಗೋಷ್ಟು ನೀರ್ ಹಾಕ್ರಿ, ಒಂದು ಅರ್ಧ ಚಮಚ ನಮ್ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪ ಹಾಕಿ, ಒಂದ್ ಅರ್ಧ ಚಮಚ ಅರಿಶಿನನು ಹಾಕ್ರಿ, ಒಂದ್ಸಲ ಕಲಕ್ಬಿಡಿ. ಚೆನ್ನಾಗಿ ಎರಡು ಮಿಕ್ಸ್ ಆಯ್ತಲ್ವಾ, ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗಿಸ್ಬಿಡಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಏನ್ ಮಸಾಲ ಅಂದ್ರ ಬಹಳ ಸಿಂಪಲ್ ಮಸಾಲ. ಒಂದ್ ಪ್ಯಾನ್ ತಗೊಳ್ರಿ, 1 ಚಮಚ ಕೊತ್ತಂಬರಿ ಬೀಜ, 1 ಮರಾಠ ಮೊಗ್ಗು, 2 ಇಂಚು ಚಕ್ಕೆ ಹಾಕ್ರಿ. ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಹುರಿದು ಮಿಕ್ಸಿ ಜಾರಿಗೆ ಹಾಕ್ರಿ. ಪ್ಯಾನ್ಗೆ 1 ಚಮಚ ಅಕ್ಕಿ ಹಾಕ್ರಿ, ಅದು ಬಿಳ್ಚ್ಕೊಂಡು ಬೆಳ್ಳಗಾಗೋ ತನಕ ಹುರಿದ್ಬಿಟ್ಟು ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕಿ. ಬಿಳಿಗೆ ಬಿಳಿನ ಅನ್ನೋ ಹಾಗೆ ತೆಂಗಿನಕಾಯಿ ತುರಿನೂ ಸೇರ್ಸ್ಬಿಡ್ರಿ. ಈಗ ಕುಕ್ಕರ್ ಕೂಗಿ ಕೂಲ್ ಆಗಿದೆ ಅಲ್ವಾ, ಅದರಿಂದ ಒಂದ್ ಅರ್ಧ ಸೌಟು ಬೆಂದಿರೋ ಬಿಳಿ ಅಲಸಂದೆ ಜೊತೆಗೆ ತೊಗರಿಬೇಳೆನು ಮಿಕ್ಸ್ ಆಗಿರುತ್ತೆ, ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಬಿಡಿ. ಸ್ವಲ್ಪ ನೀರು ಸೇರ್ಸ್ಕೊಂಡ್ಬಿಡಿ. 3 ಚಮಚ ಸಾರಿನ ಪುಡಿ ಹಾಕಿ ಎಲ್ಲ ನುಣ್ಣಗ ಆಗೋ ತನಕ ಟರ್ ಅಂತ ರುಬ್ಬಿ. ಈಗ ಬೆಂದಿರೋ ಅಲಸಂದೆ ಕಾಳು ಮತ್ತೆ ತೊಗರಿಬೇಳೆ ಇದೆಯಲ್ಲ, ಅದಕ್ಕೆ ಬೇಯಿಸಿಟ್ಟಿದ್ದೀರಲ್ಲ ಬೂದುಗುಂಬಳಕಾಯಿ ಹೋಳ್ಗಳು, ಅದನ್ನು ಸೇರ್ಸ್ಬಿಡಿ. ಇದ್ರ ಜೊತೆ ರುಬ್ಬಿಟ್ಟಿದ್ದೀರಲ್ಲ ಮಸಾಲೆ, ಅದು ಹಾಕ್ರಿ. ಕುದಿ ಹೋಗ್ಬಿಡ್ರಿ. ಸಾಂಬಾರ್ ಮಿಶ್ರಣ ಅಳತೆಗ್ ಬೇಕು ಅಂತ ನೀರನ್ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ, ಅದ್ರಲ್ಲಿರೋ ಮಸಾಲೆ ಯಾಕೆ ವೇಸ್ಟ್ ಮಾಡ್ಬೇಕಲ್ವಾ, ಅದಕ್ಕೆ ನೀರ್ ಹಾಕ್ಬಿಟ್ಟು ಒಂದ್ಸಲ ಕುಲುಕ್ಬಿಟ್ಟು ಉಳಿದಿರೋ ಮಸಾಲೆ ಎಲ್ಲ ಬರೋ ಹಾಗೆ ಮಾಡ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಕೊತ್ಕೋತಾ ಅಂತ ಕುದಿಸಿ. ಈಗ ಕುದಿಯಕ್ ಶುರು ಆಯ್ತಲ್ವಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ, ಜೊತೆಗೆ ಹುಣಸೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ 1 ಕುದಿ ಕುದಿಸಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಬಿಡಿ. ಒಗ್ಗರಣೆ ಸೌಟ್ ತಗೊಂಡು ನಮ್ಮ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪ 2 ಚಮಚ ಹಾಕ್ತಾ ಇದ್ದ ಹಾಗೆ ಮನೆಯೆಲ್ಲ ತುಪ್ಪದ ಪರಿಮಳ ಅದಕ್ಕೆ ಸಾಟಿ ಅನ್ನೋ ಹಾಗೆ, ಜೊತೆಗೆ
ಇಂಗು ಸೇರ್ಸಿದ್ರೆ ಪರಿಮಳ ಇನ್ನಷ್ಟು ಘಮಘಮ. ಈಗ ಸಾಸಿವೆ ಹಾಕ್ರಿ. ಸಾಸಿವೆ ಚಟ್ಪಟ ಚಟ್ಪಟ ಅಂತ ಚಪ್ಪಾಳೆ ಅಂತ ಸದ್ದು ಮಾಡ್ತಾ ಸರಿ. ಈಗ ಆ ಒಗ್ಗರಣೆನ ಕುದೀತಾ ಇರೋ ಸಾಂಬಾರ್ಗೆ ಹಾಕ್ರಿ. ಸಣ್ಣಗೆ ಹೆಚ್ಚಿಟ್ಟಿದಿರಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನು ಸ್ವಲ್ಪ ಉದುರಿಸ್ಬಿಡಿ, ಮಿಕ್ಸ್ ಮಾಡಿಬಿಡಿ. ಘಮ 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 ಪರಿಮಳ, ಸಖತ್ ಸೂಪರ್ ರುಚಿಯ ಬೂದುಗುಂಬಳಕಾಯಿ ಸಖತ್ ಸಾಂಬಾರ್ ರೆಡಿ ಕಣ್ರಿ. ಘಮ 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 ಅಂತ ಇದೆ ಸಾಂಬಾರು. ವೆರಿ ನೈಸ್. ಇದು ಭಾಳ ಒಳ್ಳೆಯ ಕಾಂಬಿನೇಷನ್, ಹಲಸಂದೆ ಕಾಳು ಮತ್ತು ಬೂದುಗುಂಬಳಕಾಯಿ. ಯಾವ್ದಾದ್ರು ಒಂದ್ಸಲಿ ಇದನ್ನು ಮಾಡಿಬಿಟ್ರೆ ಈ ಕಾಂಬಿನೇಷನ್ನು ಯಾವಾಗಲೂ ಮಾಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಇದು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಸ್ವರ್ಗ. ನಮ್ಮಲ್ಲಿ ರಾತ್ರಿ ಹೊತ್ತು ಇದು ಮಾಡಿದರೆ ಕೈ ತುತ್ತು ಗ್ಯಾರಂಟಿ. ನಮ್ಮ ಸ್ವೀಟು ಖಾರ ಕಾಫಿಯಲ್ಲಿ ಶ್ರೀಕೃಷ್ಣ ಹಳ್ಳಿ ತುಪ್ಪ ಹೊಸ ರುಚಿ ಅಡುಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ. ನೀವು ಶ್ರೀಕೃಷ್ಣ ಹಳ್ಳಿ ತುಪ್ಪ ಬಳಸಿ ಯಾವ್ದಾದ್ರು ಹೊಸ ರುಚಿಯನ್ನು ಕಂಡುಹಿಡಿದಿದ್ರೆ ಅದರ ರೆಸಿಪಿನ ನಮಗೆ ವಾಟ್ಸಪ್ ಮಾಡಿ. ಓಕೆ, ಉತ್ತಮವಾದ ರೆಸಿಪಿಯನ್ನು ನಾನು ಇಲ್ಲಿ ಮಾಡ್ತೀನಿ. ಹಾಗೆಯೇ ನಿಮಗೆ ಶ್ರೀಕೃಷ್ಣ ಹಳ್ಳಿ ತುಪ್ಪದ ವತಿಯಿಂದ ಒಂದು ಗಿಫ್ಟ್ ಕೂಡ ಕೊಡ್ತೇನೆ. ಸೊ ನೀವು ನಿಮ್ಮ ಹೊಸ ರುಚಿಯ ರೆಸಿಪಿಯನ್ನು ನಮಗೆ ವಾಟ್ಸಪ್ ಮಾಡೋಕ್ಕೆ ನಮ್ಮ ವಾಟ್ಸಪ್ ನಂಬರ್ ನೋಟ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಪ್ ನಂಬರ್ 9035026824. ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ಬರೀ ಅಡುಗೆ ವೀಡಿಯೋ ಅಷ್ಟೇ ಅಲ್ಲ, ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳು ಬರೋಕ್ಕೆ ಶುರು ಆಗುತ್ತೆ. ಇನ್ನು ಒಂದಾದ್ಮೇಲೆ ಒಂದು ಬರೋಕ್ಕೆ ಶುರು ಆಗುತ್ತೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ ನಿಮ್ಮ ರಿಲೇಟಿವ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಹಾಗೆಯೇ ಬೆಲ್ ಐಕಾನ್ನ ಒತ್ತಿ, ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡೋ ವೀಡಿಯೋಗಳು ನಿಮಗೆ ಕೂಡಲೇ ಸಿಗಬೇಕಲ್ವಾ, ಅದಕ್ಕೆ. ಹಾಗೆಯೇ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಈಗ ಇದನ್ನು ಟೇಸ್ಟ್ ಮಾಡಿಬಿಡೋಣ. ಸಕ್ಕತ್ತಾಗಿದೆ. ಏನು ಮಾಡ್ತೀವೋ ಚಂದ್ರು ಅಡಿಗೆನ, ಅರೇ ವಾ ಅದ್ಭುತ. ಘಮ್ ಅಂತ ಇದೆ. ಹೇಗಿದೆ ಅಂತ ಹೇಳಬೇಕು ಅಂದರೆ ಒಂದೇ ಒಂದು ಮಾತು, ಸೂಪರ್.